ಎಲ್ಲರಿಗೂ ನಮಸ್ಕಾರ. ಪಾವಗಡ ತಾಲೂಕಿನಾದ್ಯಂತ ಎಲ್ಲಾ ಶಿವಾಲಯಗಳಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಯಿತು. ಪಟ್ಟಣದ ಶಾಂತಿ ಬೃಂದಾವನ ಶಿವಾಲಯ, ರಾಮಲಿಂಗೇಶ್ವರ ಸ್ವಾಮಿ, ಕಾಶಿ ವಿಶ್ವನಾಥ, ಸಿದ್ಧಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಯಿತು. ಸಂಜೆ ಶೈವ ದೇವಾಲಯಗಳಲ್ಲಿ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಕುಂಕುಮಾರ್ಚನೆಗಳನ್ನು ಮಾಡಲಾಯಿತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಶೈವ ದೇವಾಲಯಗಳು ದೀಪಾಲಂಕರಣಗಳಿಂದ ಕಂಗೊಳಿಸಿದ್ದವು. ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲಾಯಿತು. ಭಕ್ತಾದಿಗಳು ಬೆಳಗಿನಿಂದಲೂ ಉಪವಾಸವಿದ್ದು ರಾತ್ರಿ ಜಾಗರಣೆಗೆ ಸನ್ನದ್ಧರಾಗಿದ್ದರು. ವರದಿ ಮಾರುತಿ, MS ಮೀಡಿಯಾ. ಇರುತ್ತೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಅಲಂಕಾರ, ಅಷ್ಟೋತ್ತರ ಇರುತ್ತೆ. ಸಾಯಂಕಾಲ 5:30ಯಿಂದ ಯಾಮದ ಪೂಜೆ ಇರುತ್ತೆ. 4 ಯಾಮ, ಮರುಪೂಜೆ 5 ಪೂಜೆ ಇರುತ್ತೆ. ರಾತ್ರಿ ಎಲ್ಲ ಅಭಿಷೇಕಗಳಿರ್ತವೆ, ಅಲಂಕಾರ ಎಲ್ಲ ಬೆಳಿಗ್ಗೆ 6 ಗಂಟೆ ತನಕ ಅಭಿಷೇಕಗಳು, ಅಲಂಕಾರ ಎಲ್ಲ ಇದೆ. ಇಲ್ಲಿ ಶಿವರಾತ್ರಿ ಜನ ಏನಾದ್ರು ಬರ್ತಾರಾ? ಹೆಂಗೆ ಜಾಗರಣೆ ಮಾಡ್ತೀರಾ? ಜನ ಎಲ್ಲ ಬರ್ತಾರೆ. ಜಾಗರಣೆ ರಾತ್ರಿ ಎಲ್ಲ ಜಾಗರಣೆ ಇರುತ್ತೆ. ಭಜನೆ ಏನಾನ? ಭಜನೆ ಇಲ್ಲ. ನಾನು ಅಭಿಷೇಕ, ಪ್ರಸಾದಗಳು ಇರ್ತವೆ. ಈ ದಿವಸ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ದೇವರಿಗೆ ರುದ್ರಾಭಿಷೇಕ, ಅಭಿಷೇಕಗಳು ನಡೆದಿರುತ್ತದೆ. ಹಾಗೂ ಕುಂಕುಮಾರ್ಚನೆ ಹಾಗೂ ಶ್ರೀಚಕ್ರ ಮಹಾಲಕ್ಷ್ಮಿಗೆ ಅಭಿಷೇಕಪೂರ್ವಕ ಸಹಸ್ರಾರ್ಚನೆ ಸಹ ನಡೆದಿರುತ್ತದೆ. ಹಾಗೂ ಈ ದಿವಸ ಸಂಜೆ 7 ಗಂಟೆ ನಂತರ ದೇವರಿಗೆ ರುದ್ರಾಭಿಷೇಕ, ಅರ್ಚನೆಗಳು ಮತ್ತು ಬಿಲ್ವಾರ್ಚನೆಗಳು ನಡೆಯುತ್ತದೆ. ಭಕ್ತಾದಿಗಳು ತಮ್ಮ ಕೋರಿಕೆಗಳು ನೆರವೇರಬೇಕೆಂದರೆ ಈ ಕಾಶಿ ವಿಶ್ವೇಶ್ವರನ ದೇವಸ್ಥಾನದಲ್ಲಿ ಅವರ ಸಂಕಲ್ಪವನ್ನು ಮಾಡಿಕೊಂಡು ದೇವರಿಗೆ ಹರಕೆ ಹೊತ್ಕೊಂಡ್ರೆ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಯಶಸ್ವಿಯಾಗುತ್ತೆ ಅಂತೇಳಿ ಮುಂಚೆಯಿಂದ ಇದು 20 ವರ್ಷಗಳ ಇತಿಹಾಸ ಇರುವ ಒಂದು ದೇವಸ್ಥಾನ. ಇದನ್ನು ಕಾಲ್ನಡಿಗೆಯಲ್ಲಿ ತಗೊಬಂದು ಪ್ರತಿಷ್ಠಾಪನೆಯನ್ನು ಮಾಡಿದಿರೋ ದೇವಸ್ಥಾನ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಅವರವರ ಸಂಕಲ್ಪದಿಂದ ಮಾಡಿಕೊಂಡರೆ ಭಗವಂತನಿಗೆ ಅವರ ಸಂಕಲ್ಪವು ನೆರವೇರುತ್ತೆಂದು ನಮಗೊಂದು ಅನಿಸಿಕೆ ಇದೆ.
ದೇವತಾಭ್ಯೋ ನಮಃ ಸಿದ್ದರಾಮೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಶಿವರಾತ್ರಿ ದೇವತಾಭ್ಯೋ ನಮಃ. ಇದು ರುದ್ರಾಭಿಷೇಕ ಅಭಿಷೇಕವೆಲ್ಲ ಮಾಡಿದ್ದೀವಿ ಬೆಳಿಗ್ಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಮಾಡಿದ್ದೀರಾ ಸರ್? 8:30ಯಿಂದ 10 ಗಂಟೆಗೆ ಮಹಾಮಂಗಳ ಮಹಾಮಾಗತ್ತೆ ಏನು ಅಭಿಷೇಕ ಮಾಡಿದ್ದಾರೆ? ಅಭಿಷೇಕ ರುದ್ರಾಭಿಷೇಕ ಸ್ತೋತ್ರ ಅಷ್ಟೇ. ಯಾಗ ನಡೆಯುತ್ತೆ. ಮೊದಲನೇ ಯಾಗ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬೆಳಗಿನ ಜಾವವರೆಗೂ ಇರುತ್ತೆ. ಮತ್ತು ಬೆಳಗ್ಗೆ ಮೊದಲನೇ ಪೂಜೆ 8 ಗಂಟೆಗೆ ನಡೆಯುತ್ತೆ. ಅದೇ ರೀತಿ ಪ್ರತಿ ವರ್ಷವೂ ಇದೇ ರೀತಿ ನಡೀತಾ ಇರುತ್ತೆ. ಏನೇನು ಹೋಮ ಮಾಡ್ತೀರಿ ಇಲ್ಲಿ? ವಿಶೇಷ ಹೋಮ ಏನು ಮಾಡ್ತೀರಾ? ಹೋಮ ಏನು ಮಾಡಲ್ಲ. ಮಾಮೂಲಿ ಬೆಳಗ್ಗೆ ರುದ್ರಾಭಿಷೇಕ ಎಲ್ಲ ಇರುತ್ತೆ. ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಯಥಾಸ್ಥಿತಿ. ರಾತ್ರಿ ಎಲ್ಲ ಯಾಗ ನಡೀತಾ ಇದೆ. ಯಾಗ ಅಂದರೆ ಮಾಮೂಲಿ ರುದ್ರಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ರಾತ್ರಿ ಎಲ್ಲ ನಡೀತಾನೆ ಇರುತ್ತೆ. ರಾತ್ರಿನೂ ಮಾಡ್ತೀರಾ? ರಾತ್ರಿ ಎಲ್ಲ 4 ಯಾಗ ನಡೆಯುತ್ತೆ, 4 ಅಭಿಷೇಕ ನಡೆಯುತ್ತೆ. ಹೌದಾ? ಎಷ್ಟು ಗಂಟೆಲ್ಲ ಒಂದೊಂದು ಮಾಡ್ತೀರಿ ಸರ್? ಎಷ್ಟು ಗಂಟೆಲ್ಲೇ ಮಾಡ್ತೀರಾ? ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗ್ಗೆ ಜಾವ 7 ಗಂಟೆವರೆಗೂ ಮಾಡ್ತಾರೆ. ಹಾಂ, ಅಷ್ಟೇನಾ?